ನಾನೇನೇ ಹೇಳಿದ್ದೆ ನಾನು ಯಾವುದೇ ಫಿಲಿಮ್ಸ್ಗೆ ರಿವ್ಯೂ ಮಾಡಲ್ಲ ಅಂತ. ಬಟ್ ಸ್ವಲ್ಪ ಲೇಟ್ ಆಯಿತು. ಬಟ್ ಆದರೂ ಕೂಡ ನಾನಿರೋ ಲೊಕೇಶನಲ್ಲಿ ಆ ಫಿಲಿಮ್ ಅವೈಲಬಿಲಿಟಿ ಇರಲಿಲ್ಲ. ರೀಸೆಂಟಾಗಿ ನಿನ್ನೆಯಿಂದ ಆ್ಯಡ್ ಮಾಡಿದ್ದಾರೆ. ಸೊ ಇವತ್ತೋಗಿ ನೋಡ್ಕೊಂಬಂದೆ. ಯಾವುದೂ ಅಲ್ಲ, ಚೂಮಂತರ ಫಿಲಿಮು, ನಮ್ಮ ಶರಣ್ ಅವ್ರದ್ದು. ಫಿಲಿಮ್ ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ಫಸ್ಟ್ ಹಾಫ್ ತನಕ ಹೇಳ್ತೀನಿ, ಲಿಟ್ರಲಿ ಉಪೇಂದ್ರ ಫಿಲಿಮ್ ಥರ ಅನಿಸ್ತು. ಸ್ಕ್ರೀನ್ ಪ್ಲೇ ಹೋಗ್ತಾ ಇರುತ್ತೆ, ಏನಾಗ್ತಿದೆ ಅನ್ನೋದು ಗೊತ್ತಾಗಲ್ಲ, ಅಷ್ಟು ಕನ್ಫ್ಯೂಸಿಂಗ್ ಆಗಿರುತ್ತೆ. ಬಟ್ ಚೆನ್ನಾಗಿರುತ್ತೆ, ಟ್ರಸ್ಟ್ ಮೀ, ಸಖತ್ತಾಗಿರುತ್ತೆ ಫಸ್ಟ್ ಹಾಫ್ ತನಕ. ಆ್ಯಂಡ್ ಮೇನ್ ಥಿಂಗ್ಸ್ ಬಂದ್ರೆ ನಮ್ಮ ಚಿಕ್ಕಣ್ಣ ಆಗಿರ್ಬೋದು, ಮತ್ತು ಅದಿತಿ ಪ್ರಭುದೇವ ಆಗಿರ್ಬೋದು, ಮತ್ತು ಇನ್ನೊಬ್ರು ಯಾರೋ ಇದ್ದಾರೆ, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಬಟ್ ಅದಿತಿ ಅವ್ರು ಯಾಕೋ ಆ್ಯಕ್ಟಿಂಗ್ ಅಷ್ಟು ಡೆಪ್ತಾಗಿ ಕಾಣಿಸಿಲ್ಲ. ಚಿಕ್ಕಣ್ಣ ಅವರು ಆಸ್ ಯೂಶುವಲಿ ಟ್ರೈ ಮಾಡಿದ್ದಾರೆ ಕಾಮಿಡಿ ಮಾಡೋಕ್ಕೆ. ಬಟ್ ಎಕ್ಸೆಪ್ಟ್ ಕಾಮಿಡಿ ಎಲ್ಲ ಬಿಟ್ಟರೆ ಫಸ್ಟ್ ಹಾಫ್ ಅಂತೂ ಸಖತ್ತಾಗಿದೆ. ಸೆಕೆಂಡ್ ಹಾಫ್ ಬಂದಿದ್ದು ಲೈಟಾಗಿ ಒಂದು ಸ್ವಲ್ಪ ರೊಟೀನ್ ಅಂತ ಅನಿಸುತ್ತೆ. ಬಟ್ ಐ ಥಿಂಕ್ ಬಟ್ ವರ್ತ್ ವಾಚ್ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ವರ್ತ್ ವಾಚ್. ಆ್ಯಂಡ್ ಒಂದು ಲೈಕ್ ನನಗೆ ಇಷ್ಟ ಆಗದೇ ಇರೋ ವಿಷಯ ಏನಂತ ಹೇಳಿದ್ರೆ, ಈ ನಡುವೆ ಆಫ್ಟರ್ ಈ ಬಾಹುಬಲಿ 1 and 2 ಬಂದಮೇಲೆ KGF 1 and 2 ಬಂದು ದೊಡ್ಡ ಹಿಟ್ಸ್ ಆಯಿತು. ಇದಾದ ನಂತರ ಈ ಪ್ರೀಕ್ವೆಲ್ಗಳು, ಸೀಕ್ವೆಲ್ಗಳು ಅಲ್ಲಿ ಅವಶ್ಯಕತೆನೇ ಇಲ್ಲ. ಫಾರ್ ಎಕ್ಸಾಂಪಲ್ ನಾವು ಚೂಮಂತ್ರನೇ ತಗೋಣ, ಅಲ್ಲಿಗೆ ಮುಗೀತು ಫಿಲಿಮು, ಅಲ್ಲಿಗೆ ಆಗೋಯ್ತು. ಮತ್ತೆ ಏನಕ್ಕೆ ಅದಕ್ಕೆ ಏನೋ ಒಂದು ಟ್ವಿಸ್ಟ್ ಅಂತಲೇ ಅನ್ಸಲ್ಲ. ಅದನ್ನ ಒಂದು ಲಾಸ್ಟಲ್ಲಿ ಎತ್ಕೊಂಡ್ಬಂದು ಆ್ಯಡ್ ಮಾಡಿಬಿಟ್ಟು ಚೂಮಂತ್ರ 2 ಅಂತ ಇಡೋದು. ಐ ಥಿಂಕ್ ಇದೆಲ್ಲ ಲೈಕ್ ಒಂದು ಸ್ವಲ್ಪ ನನಗೆ ಫಿಲಿಮ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಇನ್ನೇನು ಬರೋಕ್ಕಿಂತ ಮುಂಚೆ ಮತ್ತೆ ಸ್ಟಾರ್ಟ್ ಆಯಿತು, ಟೈಟಲ್ಸ್ ಬಿದ್ದು ಮತ್ತೆ ಸ್ಟಾರ್ಟ್ ಆಯಿತು. ಐ ಥಿಂಕ್ ಸಮಥಿಂಗ್ ಇಸ್ ದೇರ್ ಅಂತ ವೆಯ್ಟ್ ಮಾಡಿದಾಗ ಜಸ್ಟ್ ಒಂದೇನೋ ಸಣ್ಣದೊಂದು ಸರ್ಪ್ರೈಸ್ ಥರ ಕೊಟ್ಬಿಟ್ಟು ಚೂಮಂತ್ರ 2 ಅಂತ ಹಾಕಿದ್ರು. ನನಗೆ ಅದೊಂದು ಸ್ವಲ್ಪ ಇಷ್ಟ ಆಗಿಲ್ಲ. ಬಟ್ ಚೂಮಂತ್ರ 1, ಈಗ ನಾವು ಚೂಮಂತ್ರ 1 ಬಗ್ಗೆ ಮಾತಾಡೋಣ. 1 ಅಂತೂ ಸೀರಿಯಸ್ಲಿ ಹೇಳ್ತೀನಿ, ಸಖತ್ತಾಗಿದೆ. ಹೋಗಿ ನಿಮ್ಮ ನಿಯರೆಸ್ಟ್ ಥಿಯೇಟ್ರಾ, ಇಲ್ಲಾಂದರೆ ನಿಮ್ಮ ಐನಾಕ್ಸ್ PVR ವಾಟ್ ಎವರ್ ಇಟ್ ಮೇ ಬಿ, ಹೋಗಿ ನೋಡಿ ಕನ್ನಡ ಫಿಲ್ಮ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನೆಲ್ಲ ಮುಗಿಸೋಣ. ಥ್ಯಾಂಕ್ ಯು, ಬಾಯ್.